ಏನಾಗಿದೆ ಏನು ಕತೆ ಅಂತ ನೋಡ್ತಾ ಇದ್ದಾರೆ ನೋಡಿ. ಪಾಯಿಂಟ್ ಸೆಟ್ ಅದು ಅಜ್ಜಿ ಸ್ಟಾರ್ಟ್ ಆಗೋಯ್ತು. ಅಯ್ಯೋ ಪಾಯಿಂಟ್ ಸೆಟ್ ಸವಾಸಲ್ಲ ಮಾರಯ್ಯ. ಎಲ್ಲ ಕಂಪ್ಲೀಟ್ ಆದಂಗೆ ಆಯಿತು. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಬಂದ್ಬಿಟ್ಟು ಮುಂದ್ಗಡೆ ಕ್ರ್ಯಾಶ್ ಕಾರ್ಡು, ಹಿಂದ್ಗಡೆ ಮತ್ತು ಕ್ಯಾರಿಯರು ಇನ್ನೊಂದು ಟೈಮ್ ಹಾಕೋಣ ಅಂತ. ಯಾಕೆಂದರೆ ಗಾಡಿ ಸ್ವಲ್ಪ ಟೆಸ್ಟ್ ಡ್ರೈವ್ ಎಲ್ಲ ಮಾಡಬೇಕು. ಒಂದು ಸತಿ ಮೈಸೂರಿಗೆ ಹೊಡೆದು ಕ್ರೋಮೆ ಮೇಲೆ ಇನ್ನೊಂದು ಸತಿ ಪಾಲಿಷ್ ಮಾಡಿಸ್ಬೇಕು. ಅದಕ್ಕೆ ಅಂತ ಸುಮ್ಮನಿದ್ದೀವಿ. ಸದ್ಯಕ್ಕೆ ಗಾಡಿ ಔಟ್ಲುಕ್ ಈ ರೀತಿ ಬಂದಿದೆ. ಕತ್ಲೆ ಕಾಣ್ತಾ ಇಲ್ಲ. ಬೆಳಗ್ಗೆ ಇನ್ನೊಂದು ಸತಿ ತೋರಿಸ್ತೀನಿ. ಈಗ ಸೀಟೊಂದು ಹಾಕಬೇಕು, ಸೀಟದ್ದು ಕವರು ಅದೊಂದು ಸ್ವಲ್ಪ ಕಾಂಪ್ಲಿಕೇಟೆಡ್. ಅದಕ್ಕೆ ಕುಮಾರಣ್ಣಂಗೆ ಹಾಕ್ಲಿಕ್ಕೆ ಅಂತ ಬಿಟ್ಟಿದ್ದೀನಿ. ಗಾಡಿ ಟೆಸ್ಟ್ ಡ್ರೈವ್ ಎಲ್ಲ ಮಾಡಿದ್ದೀನಿ. ಇವತ್ತು ಬೆಳಗ್ಗೆಯಿಂದಲೂ ಸ್ವಲ್ಪ ರೈಡ್ ಮಾಡಿದ್ದೀನಿ. ಸ್ವಲ್ಪ ಕ್ಲಚ್ಚು ಹಿಡಿತಾ ಇತ್ತು ಮತ್ತು ಗೇರ್ ಹಾಕಿದಾಗ ಡೌನ್ ಶಿಫ್ಟ್ ಮಾಡಿದಾಗ ಗೇರ್ ಅಲ್ಲೇ ಉಳ್ಕೊತಾ ಇತ್ತು. ವಾಪಸ್ಸಿಗೆ ಸ್ವಲ್ಪ ಪುಷ್ ಕೊಡಬೇಕಿತ್ತು. ಸೊ ಅದನ್ನು ಕುಮಾರಣ್ಣ ಚೆಕ್ ಮಾಡಿ ಈಗ ರೆಡಿ ಮಾಡ್ತಾಯಿದ್ದಾರೆ. ನೋಡಿ ಇದು ಪಾಯಿಂಟ್ ಸೆಟ್ಟಲ್ಲ ಇದು ಗಾಡಿ. ಇದು ಪಾಯಿಂಟ್ ಸೆಟ್. ಇದು ಓಲ್ಡ್ ಕಾಯಿಲ್, ಎಚ್ ಡಿ ಕಾಯಿಲ್, ಒರಿಜಿನಲ್ ಕಾಯಿಲ್. ಸೊ ಇದಕ್ಕೆ ಪಾಯಿಂಟ್ ಸೆಟ್ ಟೆಕ್ನಾಲಜಿ. ಈ ಒಂದು ಇದಕ್ಕೆ ಪಾಯಿಂಟ್ ಸೆಟ್ ಅಂತಾರೆ. ಇದು ಬಂದ್ಬಿಟ್ಟು ಕಾಯಿಲ್. ಗೇಮ್ ಮಾಡ್ತಿರೋದು ಅಂದರೆ ಚೈನ್ ಸ್ವಲ್ಪ ಸೌಂಡ್ ಬರ್ತಿತ್ತು. ಅದಕ್ಕೆ ಸ್ವಲ್ಪ ಒಂದು ನಟ್ ಕೊಟ್ಟು ಐಟ್ ಇರೋದನ್ನ ಫಿಟ್ ಮಾಡ್ತಾಯಿದ್ದಾರೆ. ಸೌಂಡ್ ಬರ್ದಂಗೆ. ಸೌಂಡ್ ನಿಲ್ಲದ್ರೆ ನಿಂತರೆ ಚೆಂದ. ಸೌಂಡು ಕ್ರೂಸಿಂಗಲ್ಲಿ ಸ್ವಲ್ಪ ಚೈನ್ ಸೌಂಡ್ ಬರ್ತಾಯಿತ್ತು. ಅದಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದಾರೆ. ಯಾಕೆ ಉಲ್ಟಾಗ್ತಿದಾರಲ್ಲ ಸ್ವಾಮಿ? CNZ ಸ್ವಾಮಿ, CNZ ನಂಬರ್ ಪ್ಲೇಟ್ ಹಾಕ್ಸ್ತಾಯಿದ್ದೀನಿ ನೋಡಿ. ಹಳೇದು ಹಾಕ್ಸ್ತಾಯಿದ್ದೀನಿ. ಅದಕ್ಕೆ ಕ್ಲ್ಯಾಂಪ್ ಎಲ್ಲ ಹಾಕಿ ಅದು ಹಾಕಿದ್ರು. ಬ್ಯಾಕ್ ಸೈಡ್ಗೆ ಹೊಸದಾಗಿ ನಂಬರ್ ಬರೆಸ್ಬೇಕು. ನಂಬರ್ ಪ್ಲೇಟ್ ಹಾಕಿದೆ. ಫೈನಲ್ ಪ್ರೊಸೀಜರು ಪೂಜೆ ಮಾಡಿಸ್ಬೇಕು. ಅದಕ್ಕಿಂತ ಮುಂಚೆ ನಂಬರ್ ಕಟಿಂಗ್ 1423 ಗಾಡಿ ನಂಬರು CNZ. ಚೆನ್ನಾಗಿ ಕಾಣಿಸ್ತೈತಲ್ಲ? ನಮ್ಮ ಮಂಜೇಗೌಡ ಹೊಡಿತವಾರಪ್ಪ. ಫಸ್ಟ್ ಮೇಕೆ ಕಿಕ್ ಹೊಡ್ರಿ, ಜೋರಾಗಿ ಹೊಡಿತು ಬರ್ತದೆ. ಹೊಡ್ರಿ ಜೋರಾಗಿ, ಕಮಾನ್. ಅದು ನಿಧಾನ. ಹಾಂ, ಬ್ರೇಕ್ ಕಮ್ಮಿ ಐತೆ ಬರ್ರಿ. ಸ್ವಲ್ಪ ಮೈಲೇಜ್ ಕಮ್ಮಿ ಬರ್ತಾ ಇದೆ. ಅದಕ್ಕೋಸ್ಕರ ಟ್ಯೂನಿಂಗ್ ಮಾಡೋಣ ಅಂತ ಪ್ಲಗ್ ಎಲ್ಲ ಬಿಚ್ಚಿ ಚೆಕ್ ಮಾಡ್ತಾಯಿದ್ದಾರೆ. ಮೈಲೇಜ್ ಬರ್ತಾ ಇದೆಯೋ ಅಲ್ವ ಅಂತ. ಕಾರ್ಬೋರೇಟರ್ ಕವರ್ ಬಿಚ್ಚಿ ಪ್ಲಗ್ ಬಿಚ್ಚಿ ಎಲ್ಲ ಚೆಕ್ ಮಾಡಿ ಆಮೇಲೆ ಟ್ಯೂನಿಂಗ್ ಮಾಡ್ತಾರೆ. ಈಗ ಒಂದು ರೌಂಡ್ ಹೋಗಿ ಬಂದ್ವಿ. ಸೌಂಡಲ್ಲೇ ಹೇಳಿದ್ರು ಕುಮಾರಣ್ಣ ಏನು ಕತೆ ಏನು ಅಂತ. ಅದಕ್ಕೆ ಈಗ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಅಡ್ಜಸ್ಟ್ಮೆಂಟ್ ಮಾಡಿದ್ರು. ಪ್ಲಗ್ನ ಒಂಚೂರು ಏನೋ ಅಡ್ಜಸ್ಟ್ಮೆಂಟ್ ಮಾಡಿದ್ರು. ನೋಡೋಣ ಈಗ ಮೈಲೇಜ್ ಹೆಂಗೆ ಬರುತ್ತೆ ಅಂತ ಚೆಕ್ ಮಾಡಿ ನೋಡಬೇಕು. ಒಂದು 2 ಲೀಟ್ರ್ ಪೆಟ್ರೋಲ್ ಬರ್ನ್ ಮಾಡಿದ್ರೆ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ 1 ಲೀಟ್ರ್ ಪೆಟ್ರೋಲ್ ಬರ್ನ್ ಮಾಡ್ಕೊಂಬಂದ್ವಿ ನಾನು ಕುಮಾರಣ್ಣ. ಟೆಸ್ಟ್ ರೈಡ್ಗೆ ಅಂತ ಹೋಗಿದ್ವಿ. ಈಗ ಇನ್ನೊಂದು ರೌಂಡ್ ಹೋಗಿ ಬಂದ್ವಿ. ಈಗ ಇನ್ನೊಂದು ಸಮಸ್ಯೆ, ಕಿಕ್ಕು ಜಾಸ್ತಿ ತೊಗೋತಾ ಇದೆ. ಕುಮಾರಣ್ಣ ಹೇಳ್ತಿರೋದು ಕಿಕ್ಕು ಹಿಂಗೆ ಅಂದ್ರೆ ಸ್ಟಾರ್ಟ್ ಆಗಬೇಕು ಅಂತ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅದೇನು ಮಾಡ್ತೀರಾ ಮಾಡಿ ಸ್ವಾಮಿ.
ಹಿಂಗಂದ್ರೆ ಸ್ಟಾರ್ಟ್ ಆಗಬೇಕು, ಹಂಗೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅದೇನು ಮಾಡ್ತಾರೆ ಅಂತ ಕಾದು ನೋಡಬೇಕು. ಇದು 2ನೇ ಬಾರಿ ಚೆಕ್ಕಿಂಗ್ ಮಾಡಿ ಪ್ಲಗ್ ಬಿಸ್ತಾ ಇರೋದು. ಮಿಸ್ಸಿಂಗ್ ಹೊಡಿತಾ ಇತ್ತು ಈಗ ಟೆಸ್ಟ್ ಡ್ರೈವ್ ಹೋದಾಗ. ಮತ್ತೆ ಪ್ಲಗ್ಗಲ್ಲಿ ಏನೋ ಅಡ್ಜಸ್ಟ್ಮೆಂಟ್ ಮಾಡಿದಾರಪ್ಪ. ಈಗ ಸ್ಟಾರ್ಟಿಂಗ್ ಹೆಂಗೆ ಬರುತ್ತೆ ಏನು ಕತೆ ನೋಡಬೇಕು. ಈಗ ಕುಮಾರಣ್ಣವ್ರು ಸ್ಟಾರ್ಟ್ ಮಾಡ್ತಾರೆ, ನೋಡೋಣ ಹೆಂಗೆ ಬಂದಿದೆ, ಏನು ಕತೆ, ಇಂಪ್ರೂವ್ಮೆಂಟ್ ಆಗಿದೆ ಇಲ್ಲ ಅಂತ ಅವರೇ ನೋಡ್ತಾರೆ. ನೋಡೋಣ. ಬಸ್ ಸ್ಟ್ಯಾಂಡಾ ಹಂಗೆ ಹೊಡೀರಿ, ಏನಾಗುತ್ತೆ ಹಾಕ್ಬಿಡಿಲ್ಲ ಅಂದರೆ ಹೊಡೀರಿ. ಈಗ ಪೆಟ್ರೋಲ್ ಆನ್ ಮಾಡಿದ್ದೀನಿ. ಹೊಡಿಬೇಕು ಒಂಚೂರು ಪ್ರೆಸ್ ಮಾಡ್ಬಿಟ್ಟು ಅಮ್ಕೆ ಇಗ್ನಿಷನ್. ಹೆಂಗಿದೆ ಫೀಲು? ಸ್ಟಾರ್ಟಿಂಗ್ ಟ್ರಬಲ್ ಆಗ್ತಾಯಿದೆ, ಅದಕ್ಕೋಸ್ಕರ ಕುಮಾರಣ್ಣ ತೆಗೆದು ಪಾಯಿಂಟ್ ಸೆಟ್ಟು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ. ಏನಾಗಿದೆ ಏನು ಕತೆ ಅಂತ ನೋಡ್ತಾ ಇದ್ದಾರೆ. ನೋಡಿ ಪಾಯಿಂಟ್ ಸೆಟ್ಟು ಅಲ್ಲಿದೆ, ನೋಡಿ ಪಾಯಿಂಟ್ ಸೆಟ್ ನಮ್ಮ ವರ್ಕಿಂಗ್ದು ಅದು ಪಾಯಿಂಟ್ ಸೆಟ್. ಅದು ನೋಡ್ತಾ ಇದ್ದಾರೆ ಕರೆಂಟ್ ಬರ್ತಾ ಇದೆ ಇಲ್ವೋ, ಏನಾಗಿದೆ ಏನು ಕತೆ ಅಂತ. ಕೀ ಹೊಡಿಬೇಕಾ? ವೈರಿಂಗು ಪಾಯಿಂಟ್ ಸೆಟ್ಟು ಏನು ಸಮಸ್ಯೆ ಉಂಟು ಮಾರ ಪಾಯಿಂಟ್ ಸೆಟ್ ಗಾಡಿಗಳು. ನಮ್ಮ ಬುಲೆಟ್ ಯಾವುದಾದ್ರು ಈ ಥರ ಪ್ರಾಬ್ಲಮ್ ಕೊಟ್ಟಿರಲ್ವ? ಆವಾಗ ಅದು ಟೈಪ್ ಅದು ತೊಂದರೆ ಕೊಡ್ತದೆ ಅಲ್ಲ ಅಂತ ತಿಳ್ಕೊಬೇಡ. ತೋರಿಸು, ಕಾಣ್ತಲ್ವಾ? ಕೆಲಸ ಮಾಡೋ ಜಾಗ ಬಿಟ್ರೆ ಎಲ್ಲ ಬಿಟ್ಬಿಟ್ರೆ ಈಗ ಎಲ್ಲಿ ಈ ಪಾಯಿಂಟಲ್ಲಿ ತೋರಿಸ್ಬೇಕು, ಎಲ್ಲ ಹೊಡಿಬಿಟ್ರೆ ಆಯ್ತು. ಅದು ಅಜ್ಜಿ ಸ್ಟಾರ್ಟ್ ಆಗೋಯ್ತು. ಅಯ್ಯೋ ಪಾಯಿಂಟ್ ಸೆಟ್ ಸವಾಸಲ್ಲ ಮಾರಯ್ಯ, ಎಂಥ ಅವಸ್ಥೆ ಮಾರಯ್ಯ ಪಾಯಿಂಟ್ ಸೆಟ್ದು. ಇಷ್ಟೊಂದು ಜೀವ ಹಿಂಡ್ಬಿಟ್ರೆ ಹೆಂಗೆ? ಎಂತ ಎಲ್ಲರ ಟ್ರಿಪ್ಗೆ ಹೋದ ಹಿಂಗೆ ಆದ್ರೆ ನನ್ನ ಕತೆ ಎಂತ ಮಾರಯ್ಯ. ಕುಮಾರಣ್ಣಗೆ ಏನೋ ಗೊತ್ತಿತ್ತು ಮಾಡಿದ್ರು. ನಾವೆಲ್ಲ ಟ್ರಿಪ್ಪಿಗೆ ತೊಗೊಂಡಾಗ ಏನು ಮಾಡಬೇಕು? ಬೈಕ್ ಜೊತೆ ನಾವು ಮನೆಗೆ ಬೇಕಾದ್ರೆ 2 ಸೈಡಿಗೆ ಹಾಕೊಂಡು ಸಿಂಪಲಾಗಿ ಹೊಡಿಬೇಕಾ? ಓಕೆ ಡನ್, ನೋಡಿತೀನಿ. ಸಿಂಪಲಾಗಿ ಹೊಡೆದು ನೋಡ್ತೀನಿ. ಈಗ ಸಿಂಪಲಾಗಿ ಸ್ಟಾರ್ಟ್ ಆಗುತ್ತೆ ಹೊಡಿ ಅಂತ ಹೇಳ್ತಾ ಇದ್ದಾರೆ. ಹಿಂಗೆ ಸ್ಟ್ಯಾಂಡ್ ಇಲ್ಲಿದೆ. ಅಲ್ಟಿಮೇಟ್ ಸೂಪರ್. ಅದು ಬರಲಿ ಹೊಡಿಲ್ಲ. ನೋಡ್ರಪ್ಪ, ಪಾಯಿಂಟ್ ಸೆಟ್ ಗಾಡಿಗಳ ಕರ್ಮ ಕಾಂಡ. ಮೆಕ್ಯಾನಿಕ್ಗಳು ಸರಿಯಾಗಿ ಸಿಗಲಿಲ್ಲ ಅಂದರೆ ಗಾಡಿ ತಗೊಂಡ್ರೆ ಅವಸ್ಥೆ ಹೆಂಗೆ ಅಂತ ನೋಡ್ಕೆ ಬಿಡಿ. ಯಪ್ಪ ಸ್ವಾಮಿ, ಕಿಕ್ ಹೊಡೆದು ಊಟ ಮಾಡ್ಕೊಂಬಂದಿದ್ದೆಲ್ಲ ಹೊಟ್ಟೆ ಸೇಂಗಾಗೋಯ್ತು ಮತ್ತೆ ರಿಟರ್ನ್. ಈಗ ಒಂದು ಕಿಕ್ಕಿಗೆ ಅರ್ಧ ಕಿಕ್ಕಿಗೆ ಸ್ಟಾರ್ಟ್ ಆಗ್ತಾಯಿದೆ. ಇದು ಎಲ್ಲಿ ತನಕ ಅಂತ ಗೊತ್ತಿಲ್ಲ. ಪಾಯಿಂಟ್ ಸೆಟ್ಟು ದೊಡ್ಡ ತಲೆನೋಗೋರು ನಿಮಗೆಲ್ಲ ಗೊತ್ತಿಲ್ಲ ಅಂದರೆ. ಸಿಗ್ತಾ ಇಲ್ಲ